ವಿಜಯ ಕರ್ನಾಟಕ ಇಂಟರ್ನ್ಯಾಷನಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಶಂಕರ್ನ ಹೆತ್ತು. ಪ್ರತಿ ವರ್ಷ ಲಕ್ಷ ಲಕ್ಷ ಮಂದಿ ಭಾರತದಿಂದ ಔಟ್, ಸಿಟಿಜನ್ಶಿಪ್ ಬಿಟ್ಟು ಕೊಡ್ತಿರೋ ಭಾರತೀಯರು. ಭಾರತ ವಿಶ್ವದ ಅತಿ ದೊಡ್ಡ ಪ್ರಜಾಪ್ರಭುತ್ವ ದೇಶ. ನಾವೆಲ್ಲರೂ ನಮ್ಮ ದೇಶದ ಬಗ್ಗೆ ಹೆಮ್ಮೆ ಪಡುತ್ತೇವೆ. ಆದರೆ ಇತ್ತೀಚಿನ ಸರ್ಕಾರಿ ಅಂಕಿಅಂಶವೊಂದು ಎಲ್ಲರ ಹುಬ್ಬೇರಿಸುವಂತೆ ಮಾಡಿದೆ. ವರ್ಷದಿಂದ ವರ್ಷಕ್ಕೆ ದೇಶ ಬಿಟ್ಟು ಹೋಗ್ತಿರೋ ಭಾರತೀಯರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಅಷ್ಟೇ ಅಲ್ಲ, ಪ್ರತಿ ವರ್ಷ ಲಕ್ಷಾಂತರ ಮಂದಿ ಭಾರತೀಯರು ಪೌರತ್ವವನ್ನ ಬಿಟ್ಟು ಕೊಡ್ತಿದ್ದಾರೆ. ಭಾರತೀಯರು ವಿದೇಶಕ್ಕೆ ಹೋಗಿ ದುಡಿಯೋದ್ರಲ್ಲಿ, ವ್ಯಾಪಾರ ಉದ್ಯಮ ಮಾಡೋದ್ರಲ್ಲಿ ಯಾವುದೇ ತಪ್ಪಿಲ್ಲ. ಅಲ್ಲಿಂದ ಹಣವನ್ನ ತಂದು ಇಲ್ಲಿ ಹೂಡಿಕೆ ಮಾಡೋದು, ಉದ್ಯೋಗ ಸೃಷ್ಟಿಸೋದು ಅಥವಾ ಅಲ್ಲೇ ಸೆಟ್ಲ್ ಆಗಿ ಒಂದಿಷ್ಟು ಹಣವನ್ನ ಭಾರತದಲ್ಲಿ ಹೂಡಿಕೆ ಮಾಡೋದಕ್ಕೆ ಯಾವಾಗ್ಲೂ ಡೋರ್ ಓಪನ್ ಆಗಿರುತ್ತೆ. ಆದ್ರೆ ವಿದೇಶಕ್ಕೆ ಹೋದವರು ಭಾರತದ ಪೌರತ್ವವನ್ನೇ ಬಿಟ್ಟು ಹೋಗ್ತಿರೋದು ಕಳವಳಕಾರಿಯಾಗಿ ಬೆಳವಣಿಗೆ ಆಗಿದೆ. ಕೇವಲ 2024ರಲ್ಲಿ 2.6 ಲಕ್ಷ ಭಾರತೀಯರು ತಮ್ಮ ಪೌರತ್ವವನ್ನ ತ್ಯಜಿಸಿದ್ದಾರೆ. ಹಾಗಾದ್ರೆ ಭಾರತೀಯರು ಯಾಕೆ ತಮ್ಮ ದೇಶದ ಪಾಸ್ಪೋರ್ಟ್ ಬಿಟ್ಟು ಕೊಡ್ತಿದ್ದಾರೆ? ವಿದೇಶದಲ್ಲಿ ನೆಲೆಸಲು ಮುಖ್ಯ ಕಾರಣಗಳು, ಅಲ್ಲಿ ಅವರಿಗೆ ಸಿಗುವ ಸೌಲಭ್ಯಗಳೇನು ಮತ್ತು ವಿದೇಶದಲ್ಲಿರುವ ಭಾರತೀಯರು ಎದುರಿಸುತ್ತಿರುವ ಸಮಸ್ಯೆಗಳೇನು, ಎಲ್ಲದರ ಬಗ್ಗೆ ವಿವರ ಈ ವಿಡಿಯೋದಲ್ಲಿದೆ. ವಿದೇಶಿ ಪ್ರಜೆಯಾಗ್ತಿರೋ ಭಾರತೀಯರು ಭಾರತದ ಪಾಸ್ಪೋರ್ಟ್ಗೆ ಗುಡ್ ಬೈ. ಪ್ರತಿ ವರ್ಷ ಲಕ್ಷಾಂತರ ಭಾರತೀಯರು ತಮ್ಮ ಭಾರತೀಯ ಪೌರತ್ವವನ್ನ ಬಿಟ್ಟುಕೊಟ್ಟು ವಿದೇಶಿ ಪೌರತ್ವವನ್ನ ಪಡೆಯುತ್ತಿದ್ದಾರೆ. ಸಂಸತ್ತಿನ ಚಳಿಗಾಲದ ಅಧಿವೇಶನದಲ್ಲಿ ಭಾರತ ಸರ್ಕಾರ ಮಂಡಿಸಿದ ಮಾಹಿತಿಯ ಪ್ರಕಾರ 2011ರಿಂದ 2024 ನಡುವೆ ಒಟ್ಟು 20,60,000ಕ್ಕೂ ಹೆಚ್ಚು ಭಾರತೀಯರು ತಮ್ಮ ಪೌರತ್ವವನ್ನ ತ್ಯಜಿಸಿದ್ದಾರೆ. ವಿದೇಶಾಂಗ ಖಾತೆ ರಾಜ್ಯ ಸಚಿವ ಕೀರ್ತಿ ವರ್ಧನ್ ಸಿಂಗ್ ರಾಜ್ಯಸಭೆಗೆ ನೀಡಿದ ಮಾಹಿತಿಯ ಪ್ರಕಾರ 2011ರಲ್ಲಿ ಸುಮಾರು 1,22,000 ಮಂದಿ ಪೌರತ್ವ ಬಿಟ್ಟಿದ್ದರು. 2019ರ ಹೊತ್ತಿಗೆ ಈ ಸಂಖ್ಯೆ 1,44,000ಕ್ಕೆ ಏರಿದೆ. ಅಂದರೆ ಸುಮಾರು 8 ವರ್ಷಗಳಲ್ಲಿ 17% ಏರಿಕೆ ಕಂಡು ಬಂದಿತ್ತು. ಆದರೆ ಅಸಲಿ ಬದಲಾವಣೆ ಕಂಡು ಬಂದಿದ್ದು ಕೋವಿಡ್ ನಂತರ. 2020ರಲ್ಲಿ ಕೋವಿಡ್ ಹರಡಿದ ನಂತರದಲ್ಲಿ ಅಂತಾರಾಷ್ಟ್ರೀಯ ಪ್ರಯಾಣ ನಿರ್ಬಂಧ ಮತ್ತು ವೀಸಾ ಪ್ರಕ್ರಿಯೆಗಳ ವಿಳಂಬದಿಂದಾಗಿ ಪೌರತ್ವ ತ್ಯಜಿಸುವವರ ಸಂಖ್ಯೆ 85,256ಕ್ಕೆ ಇಳಿಕೆಯಾಯಿತು. ಇದು 2019ಕ್ಕೆ ಹೋಲಿಸಿದ್ರೆ 41% ಕಡಿಮೆ. ಆದರೆ ಯಾವಾಗ ನಿರ್ಬಂಧಗಳು ಸಡಿಲವಾದವು ಆಗ ಈ ಸಂಖ್ಯೆ ಗಣನೀಯವಾಗಿ ಏರೋಕೆ ಶುರುವಾಯಿತು. 2021ರಲ್ಲಿ 1.63 ಲಕ್ಷ ಮಂದಿ ಮತ್ತು 2022ರಲ್ಲಿ ದಾಖಲೆಯ 2.25 ಲಕ್ಷ ಮಂದಿ ಭಾರತೀಯ ಪೌರತ್ವವನ್ನ ಬಿಟ್ಟುಕೊಟ್ಟರು. 2023ರಲ್ಲಿ 2.16 ಲಕ್ಷ ಮತ್ತು 2024ರಲ್ಲಿ 2.6 ಲಕ್ಷ ಮಂದಿ ಪೌರತ್ವ ತ್ಯಜಿಸಿದ್ದಾರೆ. ಇದು ಕೋವಿಡ್ಗಿಂತ ಮುಂಚೆ ಇದ್ದ ಪ್ರಮಾಣಕ್ಕಿಂತಲೂ ಭಾರಿ ಹೆಚ್ಚು. ಅಂದರೆ ಇದೊಂದು ಕೇವಲ ತಾತ್ಕಾಲಿಕ ಬದಲಾವಣೆಯಲ್ಲ, ಇದೊಂದು ರೀತಿಯಲ್ಲಿ ಶಾಶ್ವತ ಬದಲಾವಣೆಯಂತೆ ಕಾಣ್ತಿದೆ. ಹಾಗಾದ್ರೆ ಇಷ್ಟೊಂದು ಜನ ಭಾರತವನ್ನು ಬಿಟ್ಟು ಬೇರೆ ದೇಶದ ಪೌರತ್ವ ಪಡೆಯಲು ಮುಖ್ಯ ಕಾರಣಗಳೇನು ಅನ್ನೋದು ಮುಖ್ಯ ಪ್ರಶ್ನೆ. ಮೊದಲನೇದಾಗಿ ಆರ್ಥಿಕ ಅವಕಾಶಗಳು. ಐಟಿ, ಹೆಲ್ತ್ ಕೇರ್, ಫೈನಾನ್ಸ್ ಮತ್ತು ಸಂಶೋಧನಾ ಕ್ಷೇತ್ರದಲ್ಲಿರುವ ಸ್ಕಿಲ್ಡ್ ಪ್ರೊಫೆಷನಲ್ ವಿದೇಶದಲ್ಲಿ ಸಿಗುವ ಸಂಬಳ ಮತ್ತು ಕೆಲಸದ ಭದ್ರತೆಗೋಸ್ಕರ ವಲಸೆ ಹೋಗ್ತಾರೆ. ಅಲ್ಲಿ ಸಿಗುವ ಹೆಚ್ಚಿನ ಆದಾಯ ಮತ್ತು ಸೋಷಿಯಲ್ ಸೆಕ್ಯೂರಿಟಿ ಬೆನಿಫಿಟ್ಸ್ ಅವರನ್ನ ಆಕರ್ಷಣೆ ಮಾಡುತ್ತದೆ. ಅದರಿಂದಾಗಿ ಅಲ್ಲೇ ಶಾಶ್ವತವಾಗಿ ಉಳಿಯುವ ನಿರ್ಧಾರಕ್ಕೆ ಬರ್ತಾರೆ. ಇನ್ನೊಂದು ಬಹಳ ಮುಖ್ಯವಾದ ಪಾಯಿಂಟ್ ಅಂದ್ರೆ, ಭಾರತದ ಪಾಸ್ಪೋರ್ಟ್ ಹೊಂದಿದ್ದರೆ ನಾವು ಅಮೆರಿಕ, ಯುರೋಪ್ ನಂತಹ ಅಭಿವೃದ್ಧಿ ಹೊಂದಿದ ದೇಶಗಳಿಗೆ ಹೋಗಲು ಮುಂಚಿತವಾಗಿ ವೀಸಾ ಪಡೆಯಬೇಕು. ಇದು ಬಿಸಿನೆಸ್ ಮಾಡುವವರಿಗೆ ಮತ್ತು ಪದೇ ಪದೇ ಟ್ರಾವೆಲ್ ಮಾಡುವವರಿಗೆ ದೊಡ್ಡ ತಲೆನೋವು. ಅದೇ ನೀವು ಅಮೆರಿಕ, ಕೆನಡಾ, ಯುಕೆ ಅಥವಾ ಜರ್ಮನಿಯ ಸಿಟಿಜನ್ ಆದರೆ ವಿಶ್ವದ 100 ದೇಶಗಳಿಗೆ ವೀಸಾ ಫ್ರೀ ಆಗಿ, ಅಂದ್ರೆ ಮುಂಗಡ ವೀಸಾ ಇಲ್ಲದೆ ಪ್ರಯಾಣಿಸಬಹುದು. ಹಾಗಾಗಿ ಜಾಗತಿಕ ಮಟ್ಟದಲ್ಲಿ ಹೆಚ್ಚು ಸಂಚಾರ ಮಾಡೋರು, ಉದ್ಯಮಿಗಳು, ಹಣವಂತರು ಪವರ್ಫುಲ್ ಪಾಸ್ಪೋರ್ಟ್ ಇರುವ ದೇಶದ ಪೌರತ್ವ ಪಡೆಯುತ್ತಿದ್ದಾರೆ. ಎರಡೆರಡು ದೇಶದ ಪ್ರಜೆಯಾದ್ರೂ ಪ್ರಾಬ್ಲಮ್. ಮಕ್ಕಳ ಭವಿಷ್ಯಕ್ಕಾಗಿ ಫಾರಿನ್ ನಲ್ಲೇ ಸೆಟಲ್. ಭಾರತದ ಸಂವಿಧಾನದ ಪ್ರಕಾರ ಒಬ್ಬ ವ್ಯಕ್ತಿ ಏಕಕಾಲದಲ್ಲಿ ಭಾರತದ ಪೌರತ್ವ ಮತ್ತು ವಿದೇಶಿ ಪೌರತ್ವ ಎರಡನ್ನೂ ಹೊಂದಿರುವಂತಿಲ್ಲ. ನೀವು ಅಮೆರಿಕದ ಸಿಟಿಜನ್ ಆದರೆ ಭಾರತದ ಪೌರತ್ವವನ್ನ ಕಡ್ಡಾಯವಾಗಿ ಬಿಡಲೇಬೇಕು. ಅನೇಕರು ಅಲ್ಲಿಯೇ ಸೆಟ್ಲ್ ಆಗಿರುವುದರಿಂದ
ಕಾನೂನಾತ್ಮಕವಾಗಿ ಅಲ್ಲಿನ ಪ್ರಜೆಗಳಾಗಲು ಭಾರತದ ಪೌರತ್ವ ತ್ಯಜಿಸುವುದು ಅನಿವಾರ್ಯವಾಗುತ್ತದೆ. ಆದರೆ ವಿದೇಶದಲ್ಲಿ ನೆಲೆಸುವವರಿಗೆ ಭಾರತವು OCI ಕಾರ್ಡ್, ಓವರ್ಸೀಸ್ ಸಿಟಿಜನ್ಶಿಪ್ ಆಫ್ ಇಂಡಿಯಾ ಅನ್ನೋ ಅವಕಾಶವನ್ನು ಕೊಡುತ್ತದೆ. ಆದರೆ ಭಾರತದಲ್ಲಿ ಮತದಾನದ ಹಕ್ಕು ಹಾಗೂ ಸರ್ಕಾರಿ ಕೆಲಸಗಳ ಹಕ್ಕನ್ನ ಕಳೆದುಕೊಳ್ಳುತ್ತಾರೆ. ಯಾವಾಗ ಬೇಕಾದರೂ ಭಾರತಕ್ಕೆ ಬಂದು ಹೋಗುವ ಅವಕಾಶವನ್ನ ಪಡೆಯುತ್ತಾರೆ. ಭಾರತದ ಪೌರತ್ವ ಬಿಡೋಕೆ ಕೇವಲ ಹಣದ ವಿಚಾರ ಮಾತ್ರವೇ ಕಾರಣವಲ್ಲ, ಜೀವನದ ಗುಣಮಟ್ಟ ಕೂಡ ಒಂದು ದೊಡ್ಡ ಕಾರಣ. ವಿದೇಶದಲ್ಲಿ ನೆಲೆಸಿರುವವರ ಅನೇಕರು ಹೇಳುವ ಪ್ರಕಾರ ಅಲ್ಲಿ ಸಾರ್ವಜನಿಕ ಸಾರಿಗೆ ವ್ಯವಸ್ಥೆ, ರಸ್ತೆಗಳು, ಸ್ವಚ್ಛತೆ ಮತ್ತು ಆರೋಗ್ಯ ವ್ಯವಸ್ಥೆಗಳು ಅತ್ಯುತ್ತಮ ಮಟ್ಟದಲ್ಲಿವೆ. ಅಲ್ಲದೆ ಮಕ್ಕಳ ಭವಿಷ್ಯಕ್ಕಾಗಿ ಅನೇಕ ಪೋಷಕರು ಈ ನಿರ್ಧಾರ ತೆಗೆದುಕೊಳ್ತಾರೆ. ತಮ್ಮ ಮಕ್ಕಳಿಗೆ ವಿಶ್ವ ದರ್ಜೆಯ ಶಿಕ್ಷಣ ಸಿಗಲಿ, ಅವರಿಗೆ ಅಲ್ಲಿನ ಉದ್ಯೋಗ ಅವಕಾಶಗಳು ಸುಲಭವಾಗಿ ಸಿಗಲಿ ಎಂಬ ಕಾರಣಕ್ಕೆ ಪೋಷಕರು ವಿದೇಶಿ ಪೌರತ್ವದ ಮೊರೆ ಹೋಗ್ತಾರೆ. ಈಗಾಗಲೇ 10 ರಿಂದ 20 ವರ್ಷ ವಿದೇಶದಲ್ಲಿ ವಾಸ ಮಾಡ್ತಿರೋರು ಅಲ್ಲಿ ಮನೆ ಖರೀದಿಸಿ ಅಲ್ಲಿನ ಸಮಾಜದೊಂದಿಗೆ ಬೆರೆತು ಹೋಗಿರ್ತಾರೆ. ಹೀಗಾಗಿ ಅಲ್ಲಿನ ಸಿಟಿಜನ್ಶಿಪ್ ಪಡೆಯುವುದು ಅವರಿಗೆ ಸಹಜವಾಗಿಯೇ ಮುಂದಿನ ಹೆಜ್ಜೆಯಾಗಿರುತ್ತೆ. ಇನ್ನು ಕೆಲವು ಶ್ರೀಮಂತರು ಅಲ್ಲಿನ ತೆರಿಗೆ ವ್ಯವಸ್ಥೆ ಮತ್ತು ಬಿಸಿನೆಸ್ ಮಾಡಲು ಇರುವ ಸುಲಭದ ದಾರಿಗಳನ್ನ ನೋಡಿ ವಲಸೆ ಹೋದರೆ, ಇನ್ನು ಕೆಲವರು ವೈಯಕ್ತಿಕ ಸ್ವಾತಂತ್ರ್ಯ ಮತ್ತು ಸುರಕ್ಷತೆಯ ಕಾರಣಗಳನ್ನ ಕೊಡ್ತಾರೆ. ಎಲ್ಲರೂ ವಿದೇಶಕ್ಕೆ ಹೋಗಿ ಆರಾಮಾಗಿದ್ದಾರೆ ಅಂತೇನಲ್ಲ. ವಿದೇಶದಲ್ಲಿರುವ ಭಾರತೀಯರು ಕೂಡ ಅನೇಕ ಸಮಸ್ಯೆಗಳನ್ನು ಎದುರಿಸ್ತಿರ್ತಾರೆ. ಸರ್ಕಾರದ ಮಾಹಿತಿಯ ಪ್ರಕಾರ 2024-2025 ಸಾಲಿನಲ್ಲಿ ವಿದೇಶಾಂಗ ಸಚಿವಾಲಯಕ್ಕೆ ಸುಮಾರು 16,127 ದೂರುಗಳು ಬಂದಿವೆ. ಇದರಲ್ಲಿ ಅತಿ ಹೆಚ್ಚು ದೂರುಗಳು ಬಂದಿರುವುದು ಗಲ್ಫ್ ದೇಶಗಳಿಂದ. ಸೌದಿ ಅರೇಬಿಯಾದಿಂದ 3,049 ದೂರುಗಳು ಬಂದಿವೆ. UAE-ನಿಂದ 1,587 ದೂರುಗಳು ಹಾಗೂ ಮಲೇಷಿಯಾ, ಅಮೆರಿಕ, ಒಮನ್, ಕುವೈತ್ ಮತ್ತು ಕೆನಡಾದಿಂದಲೂ 100 ದೂರುಗಳು ದಾಖಲಾಗಿವೆ. ಬಹುತೇಕ ದೂರುಗಳು ಕಾರ್ಮಿಕ ಸಮಸ್ಯೆಗಳು, ಉದ್ಯೋಗದಾತರ ಕಿರುಕುಳ ಅಥವಾ ವಂಚನೆಗೆ ಸಂಬಂಧಿಸಿದ್ದವು. ಇವುಗಳನ್ನು ಬಗೆಹರಿಸಲು ಭಾರತ ಸರ್ಕಾರ ಮದದ್ ಪೋರ್ಟಲ್ ಮತ್ತು CP ಗ್ರಾಮ್ಸ್ ನಂತಹ ವ್ಯವಸ್ಥೆಗಳನ್ನ ಮಾಡಿದೆ. ರಾಯಭಾರ ಕಚೇರಿಗಳು ಈ ಸಮಸ್ಯೆಗಳನ್ನ ಬಗೆಹರಿಸಲು ನಿರಂತರವಾಗಿ ಕೆಲಸ ಮಾಡುತ್ತಿವೆ. ಭಾರತೀಯರು ಪೌರತ್ವ ತ್ಯಜಿಸುತ್ತಿರುವುದು ಒಂದು ರೀತಿಯಲ್ಲಿ ಪ್ರತಿಭೆ ಪಲಾಯನ ಅಂತ ಅನಿಸಿದ್ರೂ ಜಾಗತೀಕರಣದ ಈ ಯುಗದಲ್ಲಿ ಇದು ಅನಿವಾರ್ಯವೂ ಆಗಿದೆ. ಅವರು ವಿದೇಶಿ ಪೌರತ್ವ ಪಡೆದರೂ ಅವರಲ್ಲಿ ಬಹುತೇಕರು ಭಾರತದೊಂದಿಗೆ OCI ಕಾರ್ಡ್ ಮೂಲಕ ಸಂಪರ್ಕದಲ್ಲಿರುತ್ತಾರೆ. ಹಾಗೆ ಭಾರತದ ಆರ್ಥಿಕತೆಗೆ ಕೊಡುಗೆಯನ್ನು ಕೊಡೋದು ಮುಂದುವರಿಸಿದ್ದಾರೆ. ಆದರೆ ಲಕ್ಷಾಂತರ ಪ್ರತಿಭಾವಂತರು ಉದ್ಯಮಿಗಳು ದೇಶ ಬಿಟ್ಟು ಹೋಗ್ತಿರೋದು ಸರ್ಕಾರ ಮತ್ತು ಸಮಾಜ ಯೋಚಿಸಬೇಕಾದ ವಿಷಯ. ನಮ್ಮ ದೇಶದಲ್ಲೇ ಉತ್ತಮ ಜೀವನ ಶೈಲಿ ಮತ್ತು ಅವಕಾಶಗಳು ಸಿಕ್ಕರೆ ಬಹುಶಃ ಈ ಸಂಖ್ಯೆ ಕಡಿಮೆ ಆಗಬಹುದು. ಇದರ ಬಗ್ಗೆ ನಿಮಗೇನು ಅನಿಸುತ್ತೆ? ಕಮೆಂಟ್ ಮಾಡಿ ನಮಗೆ ತಿಳಿಸಿ.